ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವಾಗೇನೋ ನಮ್ಮಮ್ಮ ಈಗ ತಿಂಡಿ ಮಾಡಲ್ವಂತೆ. ತಿಂಡಿ ಹೋಗಿ ಪಾರ್ಸಲ್ ತಗೋಬಾ ಅಂತ ಹೇಳಿದ್ರು. ಈಗ ನೀನ್ ದೋಸೆ ಆಶ್ರಮಕ್ಕೆ ಹೋಗಿ ಮಾಡಲ್ಲ ಅಂತ ಹೇಳಿಲ್ಲ, ಪುಳಿಯೋಗರೆ ಮಾಡ್ತೀನಿ ಅಂದೆ. ಪಪ್ಪ ಪುಳಿಯೋಗರೆ ಬೇಡ, ದೋಸೆ ತರ್ಸೋಣ ಅಂತ. ಆಯ್ತಾ. ಈಗ ಬನ್ನಿ ಹಂಗಾರೆ ಈಗ ದೋಸೆ ತರಲ್ಲ, ನಿಂಗೊಂದು ಸೆಟ್ಟು, ಪಪ್ಪಂಗೊಂದು ಸೆಟ್ಟು, ಒಂದು ಸಿಂಗಲ್ ಬೆಣ್ಣೆಕಾಯಿ ತರಲ್ಲ. ಆಮೇಲೆ ತಿಂಡಿ ಏನೋ ತಂದಾದ್ಮೇಲೆ ಇದು ಫಿಶ್ ಬರ್ಬೇಕಂತೆ ಇವತ್ತು ನಮ್ಮ ಮನೇಲಿ. ಇದು ಸ್ಪೆಷಲ್ ಏನಂದ್ರೆ ಫಿಶ್ ಇವತ್ತು ಸಂಡೇ ಸ್ಪೆಷಲ್. ಪಾಪ ನಿಮಗೆ ತಿಂಡಿ ಒಂದು ಸೆಟ್ಟು, ಒಂದು ಬೆಣ್ಣೆಕಾಲಿ, ಸಿಂಗಲ್ ಬೆಣ್ಣೆಕಾಲಿ ಮತ್ತೊಂದು ಸೆಟ್ಟು. ಅಂಕಲ್ ಒಂದು ಓಪನ್ ಹಾಕಿ ಅಂಕಲ್. ಅಂಕಲ್ ಒಡೆಬೇಡ. ಅಮ್ಮ ಫಿಶ್ ತರ್ತೀನಿ. ತಿಂಡಿ ತಿಂದೆ ನಾನು. ಗೈಸ್ ಫಿಶ್ ಈಗ ತಗೋಬಿಟ್ಟು ಬಂದೆ. ಅಮ್ಮ ನೋಡಮ್ಮ ಒಂದ್ಸಲ ಹೆಂಗೆ ಫಿಶ್ ಅಂತ. ಗೈಸ್ ಫಿಶ್ ಈಗ ತಗೋಬಿಟ್ಟು ಬಂದ. ಆಕ್ಚುಲಿ ನಂಗೆ ಫಿಶ್ ಅಷ್ಟು ತಗೋಬರಕ್ ನಂಗೆ ಗೊತ್ತಾಗಲ್ಲ ಗುರು. ಆಕ್ಚುಲಿ ಇವತ್ತೇ ಫಸ್ಟ್ ಟೈಮು ಫಿಶ್ ನ ತಗೊಂಡ್ ಬಂದಿದ್ದು. ನಮ್ಮ ಮನೇಲಿ ಜಾಸ್ತಿ ನಮ್ಮ ಅಣ್ಣನೇ ತಗೋಬರ್ತಿದ್ನ. ಅವ್ನು ಚೆನ್ನಾಗಿ ಆರಿಸ್ಕೊಂಡ್ ತರ್ತಾನೆ, ಬಟ್ ನನಗೆ ಅಷ್ಟು ಚೆನ್ನಾಗಿ ಆರಿಸ್ಕೊಂಡು ತಗೋಬರಕ್ ಅಷ್ಟು ಗೊತ್ತಾಗಲ್ಲ ನಂಗೆ. ಬಟ್ ಏನೋ ಇವತ್ತು ತಂದಿದ್ದೀನಿ. ಇವಾಗ ಚಾರ್ಲಿನೀಗ ಇಟ್ಕೊಂಡಿದ್ದೀನಿ. ಚಾರ್ಲಿ ಕಚ್ಚು. ಹಾಯ್ ಬ್ರೋ, ಆರಾಮ? ಮತ್ತೆ ಹೇಳ್ಬೇಕು. ಯಾವಾಗ ಬಂದಿದ್ರಿ? ನೆನ್ನೆ ಬಂದ್ರಾ? ಎಲ್ಲಿ ಕರ್ಕೊಂಡು ಹೋದ? ಸೀಗೆಗುಡ್ಡ. ಹೆಂಗಿತ್ತು ನಮ್ ಸೀಗೆಗುಡ್ಡ? ಹೌದಾ? ಅದಕ್ಕೆ ತಡಿ ಚಾರ್ಜಿಂಗ್ ಕಟ್ ಹಾಕ್ಬಿಟ್ಟು ಬರ್ತೀವಿ. ಗೈಸ್ ನೆನ್ನೆ ರಿಮೋಟಿಗೆ ಶೆಲ್ ತಂದ್ರು, ರಿಮೋಟ್ ವರ್ಕ್ ಆಗ್ಲಿಲ್ಲ. ಅದಕ್ಕೆ ಈಗ ಹೋಗಿ ಒಂದು ಹೊಸದೇ ತಗೋಬಿಟ್ಟು ಬರೋಣ ಅಂತ ಈಗ ಸಿಟಿ ಕಡೆಗೆ ಈಗ ಹೋಗ್ತಿದ್ದೀನಿ. ಈಗ ಅಣ್ಣ ಇದು ರಿಮೋಟ್ ಇದೆಯಾ ಟಾಟಾ? ಅಣ್ಣ ಒರಿಜಿನಲ್ ಎಲ್ಲಿ ಸಿಗಲ್ವಾ ಅಣ್ಣ? ಹೌದಾ? ಅದೆಷ್ಟಾಗುತ್ತೆ ಒರಿಜಿನಲ್ ಅಂದ್ರೆ? 350. ಹೌದಾ, ಇರ್ಲಿ ಬಿಡಿ. ಇದು ಎಷ್ಟಂದ್ರಿ? ಗೈಸ್ ಅಂತೂ ಫೈನಲ್ ಆಗಿ ರಿಮೋಟ್ ಸಿಕ್ತು ಗೈಸ್. ನೋಡಿ ಆದ್ರೆ ಸೇಮ್ ಇದು ಸೇಮೇ ಟಾಟಾ ಸ್ಕೈ ಇದು, ಬಟ್ ಒರಿಜಿನಲ್ ಅಲ್ವಂತೆ. ಗೈಸ್ ರಿಮೋಟ್ ತಗೊಂಡು ಬಂದ. ಹಂಗೆ ಬರ್ತಿರ್ಬೇಕಿದ್ರೆ ಒಂದೊಂದು ಲೋಟ ಕದ್ನಲ್ಲಿ ಕುಡಿಯೋಣ ಅಂತ ಬಂದ್ವು. ಏನೋ ಅಡ್ರೆಸ್ ಕೇಳ್ತವ್ರೆ. ಗಾಯ್ಸ್ ರಿಮೋಟ್ ತಗೊಂಡ್ ಬಂದೆ. ಒಂದ್ಸಲ ಇವಾಗ ಚೆಕ್ ಮಾಡಂತ ತಡೀರಿ. ಗಾಯ್ಸ್ ಇವತ್ತು ಸಂಡೇ ಆಗಿರೋದ್ರಿಂದ ನಿನ್ನೆ ನಮ್ಮಪ್ಪ ಹೇಳ್ತಿದ್ರು ಗಾರ್ಡನ್ ಫುಲ್ಲು ಕ್ಲೀನ್ ಮಾಡಬೇಕು ಅಂತ. ಇದು ವರ್ಕ್ ಆಗ್ತೈತೆ ಪಪ್ಪ ರಿಮೋಟು. ಆ ಕಲರ್ಸ್ ಕನ್ನಡಕ್ಕೆ ಸಪ್ರೇಟಾಗಿ 19 ರೂಪಾಯಿ ಕೊಟ್ಟು ಹಾಕ್ಸ್ಬೇಕು. ಜಿ ಕನ್ನಡ ಎಲ್ಲ ಬತ್ತೈತೆ, ಆ ಕಲರ್ಸ್ ಕನ್ನಡ ಬತ್ತಿಲ್ಲ. ಹಾಕಿಲ್ಲ, ಹಾಕಣ ಆಮೇಲೆ. ಪಪ್ಪ ಇದೆಲ್ಲ ಹೋಗಿ ಇಲ್ಲಿ ಹೊರ್ಗಡೆ ಇಡ್ಲಾ? ಇಲ್ಲಿ ತುದಿ ಇಟ್ಕತೀನಿ. ಅದೆಲ್ಲ ಐತಪ್ಪ, ಒಳಗಡೆ ಎಲ್ಲ ಐತೆ. ದೇವ್ರಾಣೆ. ನೆನ್ನೆನು ಪಪ್ಪ ಅಲ್ಲಿ ಅಡ್ಗೆ ಮನೆ ಹತ್ರಕ್ಕೆ ಬಂದ ಕಾಲಲ್ಲಿ ಮಿಸ್ ಆಗಿ ತುಣಿಲಿಲ್ವಾ? ಅಂದ್ರೆ ವಿಡಿಯೋ ಮಾಡ್ತಿದ್ನಲ್ಲ ಗೈಸ್, ನನ್ನ ಟ್ರೈಪಾಡ್ ಸಿಕ್ತಿಲ್ಲ. ನಮ್ಮಮ್ಮ ಎಲ್ಲೋ ಇಟ್ಬಿಟ್ಟವ್ರೆ. ಇಲ್ಲ ಎಲ್ಲೋ ನೆನ್ನೆ ಇಲ್ಲಿ ನಿಂತ್ಕೊಂಡು ಇಲ್ಲಿ ವಿಡಿಯೋ ಮಾಡ್ಲಿಲ್ವಾ? ವಿಡಿಯೋ ಶುರು ಮಾಡ್ಲಿಲ್ವಾ? ಗೈಸ್ ನೋಡಿ ನಮ್ಮಮ್ಮ ಹಿಂಗೆ. ಗೈಸ್ ಇಲ್ಲೇ ಐತೆ ಟ್ರೈಪಾಡ್. ನಮ್ಮಮ್ಮ ಎಲ್ಲೆಲ್ಲ ಇಟ್ಟು
ಗೈಸ್ ಇವಾಗ ಗಾರ್ಡನ್ ಕ್ಲೀನ್ ಮಾಡೋಣ ಅಂತ ಇಲ್ಲಿ ಗಾರ್ಡನ್ ಕಡೆಗೆ ಬಂದೆ. ಆಕ್ಚುಲಿ ಸ್ವಲ್ಪ ಒಂದ್ ಅರ್ಧ ಗಾರ್ಡನ್ ನಮ್ಮ ಅಪ್ಪನೇ ಸ್ಟಾರ್ಟಿಂಗ್ ಫುಲ್ ಕ್ಲೀನ್ ಮಾಡ್ಬಿಟ್ಟಿದ್ರು. ಇನ್ನು ಮಿಕ್ಕಿದ್ದು ಸ್ವಲ್ಪ ಹುಲ್ಲು ಅಂದ್ರೆ ಬ್ಯಾಡ್ದಿಲ್ದಿದ್ದೆಲ್ಲ ಸುಮಾರು ಬೆಳ್ಕೊಂಡಿತ್ತು, ಅದನ್ನೆಲ್ಲ ಫುಲ್ಲು ಕಿತ್ತಾಕನ ಅನ್ಬಿಟ್ಟು ಗ್ಲೌಸ್ ಎಲ್ಲ ಹಾಕೊಂಡು ಈಗ ಅದೆಲ್ಲ ಕ್ಲೀನ್ ಮಾಡ್ತಿದ್ದೆ. ಬಟ್ ನಿಜಾಗ್ರು ಸ್ವಲ್ಪ ಸುಸ್ತಾಯ್ತು ಅಂದ್ರೆ ಬೆನ್ನು ನೋವ್ತಿತ್ತು. ಆ ಬಕ್ಕಂಡಿ ಕ್ಲೀನ್ ಮಾಡೋದಿದೆಯಲ್ಲ ತುಂಬಾನೇ ಕಷ್ಟದ ಕೆಲ್ಸ. ಕಷ್ಟ ಅಂತ ಅಂದ್ರೆ ಅದೇ ಸ್ವಲ್ಪ ಸೊಂಟ ನೋವು. ಗೈಸ್ ಹಂಗೆ ನಮ್ಮ ಮನೆ ಗಾರ್ಡನ್ ಕ್ಲೀನ್ ಮಾಡ್ತಾ ನೋಡಿ. ಇಲ್ಲಿ ಯಾವ್ದೋ ಒಂದು ಪಕ್ಷಿದು ಗೂಡ್ ಸಿಕ್ಕೈತೆ, ಎಷ್ಟು ಸಣ್ಣಗೆ. ಇವಾಗ ನೋಡಿ ನೀನ್ ಹಂಗ ರೆಡಿ ಹಂಗ ಕ್ಯಾಮ್ರಾ ನೋಡಿ ಇಲ್ಲಿ ಗೂಡು. ಬಟ್ ಇದು ಕೆಳಗಡೆ ಬಿದ್ದಿತ್ತಿದ್ದು ಗೂಡ್ ಮಾಡಿ ಬಿಟ್ಟು ಹೋಗೈತಿದು. ಗೈಸ್ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿ ಬಂದಾಯ್ತಾ. ಆದ್ರೆ ನಾವಪ್ಪ ಮರ ಇದು ಸೈಡ್ ಇದು ಮರ ಏನದ ಮರ ಸರ್ಬೋದು, ಮರ ಸರ್ವುತ್ತಿದ್ರ. ಬಟ್ ನಮ್ಮ ಅಪ್ಪಂಗೆ ಏನಂದ್ರೆ ಮರ ಸರ್ವೋದಂದ್ರೆ ತುಂಬಾನೇ ಇಷ್ಟ. ನೋಡಿ ಇವಾಗ ಮರ ಪ್ರೆಸೆಂಟಿಗೆ ಮರ ಸರ್ವುತ್ತಾನೆ ಅವ್ರ ಹತ್ಲಾಗಿ ಎಲ್ಲ. ಅದೇ ಮುಂದೆ ಇದು ಬಾದಾಮಿ ಗಿಡ ಇತ್ತಲ್ಲ ಅದು ತೆಗ್ದವ್ರೆ, ಕಾಡು ಬಾದಾಮಿದು. ನೋಡಿ ಇಲ್ಲಿ ಕಂಬಳಿ ಹುಳ ಅಮ್ಮ ತಗೈತೆ ಹಂಗೆ ಹೊರ್ಗಡೆ ಹಾಕು, ಹೊರ್ಗಡೆ ಹಾಕ್ ಬೇಗ. ಕಡಿತೈತೆ ಗೈಸ್ ಕಂಬಳಿ ಹುಳ ಸುಮಾರು ಹುಳ ಎಲ್ಲ ಮೈ ಮೇಲೆ ಐತೆ. ಬಂದೆ ಹೇಳ್ಕೊಂಡ್ ಬಾ ಹೊರಗಡೆ ಹಾಕನ. ಗೈಸ್ ನಮ್ಮ ಅಮ್ಮಂಗೀಗ ಫುಲ್ ಖುಷಿ ಆಗೋರೆ. ಏನಕ್ಕೆ ಅಂತ ಹೇಳ್ತೀನಿ ತಡೀರಿ. ಅವನ ಚಿರನು ಬಂದಂತ ಪಪ್ಪಂಗೆ ಹೇಳ್ಬಾರ್ದೇನು, ಪಪ್ಪಂಗೇನು ಅರ್ಥ ಆಗಲ್ವಾ ಅಂತ ಅದನ್ನೇ ಹೊಡಿಯಕ್ಕಾಗ್ದಲೇ ಇಳಿದಿದ್ದೀವಿ. ಅದಲ್ಲಿ ಕರೆಕ್ಟ್ ನಿಂತು ಹೊಡಿಯಕ್ಕಾಗಲ್ಲ ಕಂಚಬಾ, ನಿಂತು ಕರೆಕ್ಟಾಗಿ ಹೊಡಿಯಕ್ಕಾಗದ. ಹೆಂಗ್ ಬೇಕಂದ್ರೆ ಎಕಡೆ ಬೇಕು ಆ ಕಡೆ ಬೀಳುತ್ತೆ, ಅದೇನು ಗೊತ್ತಾಗಲ್ವಾ? ಹೆಂಗ್ ಬೇಕಂಗ್ ಬೀಳಿಸ್ಕೋಬಹುದು, ನಿನಗೆ ಗೊತ್ತಾಗಲ್ಲ ಹೆಂಗ್ ಬೇಕಂಗ್ ಬೀಳಿಸ್ಕೋಬಹುದು ಅಂತ. ಎಷ್ಟು ವರ್ಷ ಬೆಳೆದಿದ್ದೀನಪ್ಪ ಇಲ್ಲಿ. ಅಥವಾ ಸಾಕು ಬನ್ನಿ ಪಾಪದ್ಲಾಗಿ ಹೋಗಿ ಊಟ ಮಾಡೋಣಂತೆ. ಇಲ್ಲಿ ಒಂಚೂರ ಒಳ್ಳೆ ಹೆಡ್ ನಂಗೆ ಅನ್ಸಿರಪ್ಪ. ಅದಕ್ಕೆ ಇಲ್ಲಿ ಬಂದು ಇದ್ ಹೊಡಿತಾ ಇದ್ದೀರಾ? ಇದು ಹೊಡೀರಿ ಅಂತ ಯಾರು ಹೇಳಿದ್ ನಿಮ್ಗೆ? ಏನಂತ ಬನ್ನಿ ಯಾಕೆ ಮಾಡಿ ಇಲ್ಲಿ ಹೇಳ್ತೀನಿ. ನಿಮ್ಗೆ ಹೇಳಿಲ್ಲ, ಯಾರಿಗಾರ ದುಡ್ಡು ಕೊಟ್ಟು ಒಡ್ಸೋಣ ಅಂದಿದ್ದು. ಬನ್ನಿ ಈಗ ನಾನು ಇವಾಗ ಹೊಡಿತಿದ್ರಲ್ಲ ನಾವು ಓದು ಒಳಿಕೆ ಪಪ್ಪಾಯ ಇಂಥ ಕೆಲಸ ಮಾಡಿ ಬೇಡ ಅನ್ನಲ್ಲ. ಆಗ್ದಿಲ್ದಿದ್ದೆಲ್ಲ ಮಾಡೋದು ಕೈ ಕಾಲು ನೋವು ಅಂತ ಅನ್ನೋದು ನೋಡು. ಅದು ಮಾಡಿದ್ಕೆ ನನಗೆ ಇವಾಗ ಜ್ವರ ಬಂತು ಅಂತೀರ. ಆಮೇಲೆ ಅಲ್ಲ ಸುಮ್ಮನೆ ಆಫ್ ಮಾಡ. ಏನು ಗೊತ್ತಾ ಇದು ಹೇಳಿದ್ರೆ ಮಗನ ಎಕಡೆ ಬೀಳುತ್ತಲ್ಲ ಇದು? ರೈಟ್ ಸೈಡ್ ಇಲ್ಲಿ ಶೀಟ್ ಮೇಲೆ ತಾನೆ ಬೀಳೋದು. ಶೀಟ್ ಮೇಲೂ ಬೀಳ್ಬೋದು, ತಪ್ಪರ ವಯರ್ ಮೇಲೂ ಬಿದ್ರು ಬೀಳ್ಬೋದು. ಹೆಂಗೆ ಇದು ಹಗ್ಗ ಕಟ್ಟಲ್ಲ ನಿನಗೆ ಗೊತ್ತಾ? ನಿನಗೆ ಗೊತ್ತಾ? ಅದು ಮೇಲ್ಗಡೆ ಅದೊಂಥರ ಕರೆಕ್ಟಾಗಿ ಕೆಳಗೆ ನಿಂತ್ಕೊಂಡು ಹೊಡಿತೀವಲ್ಲ ಮಗನೇ, ಎಕಡೆ ಬೇಕು ಆ ಕಡೆ ಇದು ಮಾಡ್ಕೋಬಹುದು. ಗಾಯ್ಸ್ ಊಟ ರೆಡಿ ಗಾಯ್ಸ್. ಫಿಶ್ ಫ್ರೈ ಮತ್ತೆ ಚಿಕನ್ ಫ್ರಿಶ್ ಸಾಂಬಾರು. ಒಂದು ನಿಮಿಷ ಗಾಯ್ಸ್ ಕೆಳಗಡೆ ಕುತ್ಕೊಬಿಡ್ತೀನಿ. ನನಗೆ ಏನು ಗೊತ್ತಾ, ಊಟ ಮಾಡ್ಬೇಕ್ರಿ ಕೆಳಗಡೆನೆ ಕೂತು ಊಟ ಮಾಡೋರು ಚಂದ. ಅದ್ರಲ್ಲಿ ಈ ಥರ ಸೋಫಾಲೆಲ್ಲ ತಿಂದ್ರೆ ನನಗೆ ಏನೋ ಖುಷಿ ಆಗಲ್ಲ. ಕೊಡು ಚಾಪೆ ಕೊಡು. ಗಾಯ್ಸ್ ಫುಲ್ಲು ಕೆಲಸ ಆಗೋರು ಇವಾಗಂತೂ ಫುಲ್ಲು ಕೆಲಸ. ಗಾರ್ಡನ್ ಎಲ್ಲ ಫುಲ್ಲು ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಒಂದ್ಸಲ ನಾನು ನಿಮಗೆ ಆಮೇಲೆ ಹಂಗೆ ತೋರಿಸ್ತೀನಿ. ಸೊಂಟ ಎಲ್ಲ ನೋಡ್ತಾ ಇದೆ. ಫುಲ್ ಕೆಲಸ ಅಂದರೆ ಕಡಿಮೆ ಅಲ್ವಾ ನಿನ್ ಕೆಲಸ ಮಾಡೋದು? ಹಂಗೆ ಹೇಳು. ಇದು ಟಿವಿ ಮಾಡ್ಕೊಡು ಗಾಯ್ಸ್. ಇವತ್ತಿಂದ ಬಿಗ್ ಬಾಸ್ 5 ಗಂಟೆಯಿಂದ ಅಲ್ವಾ? ನೋಡ್ಕೊಬಿಡಿ ಗಾಯ್ಸ್. ಫಿಶ್ ಫ್ರೈ 2 ಫಿಶ್ ಫ್ರೈ 2 ಸಾಂಬಾರ್ ಮೀನು ಮಾಡೋರು ನಮ್ಮಮ್ಮ. ಇದು ಬೂತಾಯಿ ಮೀನು.
ಇದು ಬಾಂಗ್ಡ ಹಾಗಂತ ಲಾಸ್ಟ್ ವ್ಲಾಗಲ್ಲಿ ಒಬ್ರು ಕಮೆಂಟ್ ಹಾಕಿದ್ರು, ಬ್ರೋ ಕುಕಿಂಗ್ ವ್ಲಾಗ್ ಮಾಡಿ ಬ್ರೋ ನಿಮ್ಮ ಅಮ್ಮನ ಜೊತೆ ಅಂತ. ಬಟ್ ಎಲ್ಲಿ ಇವತ್ತು ಬರೀ ಅಲ್ಲಿ ಕೆಲಸನೇ ಆಯ್ತಲ್ಲ, ಮಾಡೋಕ್ಕಾಗಲಿಲ್ಲ. ಫಸ್ಟ್ ಆಫ್ ಆಲ್ ನಂಗೆ ಫಿಶ್ ಇಷ್ಟನೇ ಇಲ್ಲ ಬ್ರೋ. ಅದ್ರಲ್ಲಿ ಬೇಕಾದ್ರೆ ಈ ಫ್ರೈ ಈ ಥರ ಮಾಡಿಬಿಟ್ರೆ ತಿಂದ್ಬಿಡ್ತೀನಿ. ಈ ಸಾಂಬಾರು ಮೀನೆಲ್ಲ ನಂಗೆ ಅಷ್ಟು ಇಷ್ಟನೇ ಆಗಲ್ಲ. ಇರಲಿ ಬಿಡಿ, ಈಗ ಮಾತು ಜಾಸ್ತಿ ಆಯಿತು, ಊಟ ಮಾಡೋಣ. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್ ಸ್ವಲ್ಪ ಟೇಸ್ಟ್ ಮಾಡಿ ಗಾಯ್ಸ್ ತೊಳಿ ಗೈಸ್ ಊಟ ಎಲ್ಲ ಆಯಿತು. ಹಂಗಂತ ನೋಡಿ ಇಲ್ಲಿ ಫ್ಲಿಪ್ಕಾರ್ಟಿಂದ ಈ ಆಫರಲ್ಲಿ ಒಂದು ಹೆಡ್ಫೋನ್ ತರಿಸಿದ್ದೆ. ಆಮೇಲೆ ಹಂಗೆ ಬಂದು ಅನ್ಬಾಕ್ಸ್ ಮಾಡೋಣ. ಸರಿ ಹೋಗಿ ಬರ್ತೀನಿ ಒಂದು ರೌಂಡ್. ಇವಾಗ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಬರೋಣ. ರಾಘು ಮತ್ತು ಸಾತ್ವಿಕ್ ಬಂದವ್ರೆ. ಹಾಗಂತ ಇವತ್ತೇ ನಮ್ಮ ಚಿರಂಜೀವಿ ಫೋನ್ ತಗೋತೀನಿ ಅಂತ ಹೇಳ್ತಿದ್ದ, S24 ಅಲ್ಟ್ರಾ. ಅದನ್ನ ಅನ್ಬಾಕ್ಸ್ ಮಾಡೋಣ. ಆಮೇಲೆ ಇನ್ನೂ ತಗೊಂಡಿಲ್ಲ, ತಗೊಳಕ್ಕೆ ಹೋಗ್ಬೇಕು. ಹೋಗೋಣ ಗೈಸ್. ಇವಾಗ ಆ್ಯಕ್ಚುಲಿ ಮೇಯ್ನು ನಮ್ಮ ರಾಘು ಅವ್ರ ಮನೆ ಕಡೆಗೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಅದೇನೋ ಸಡನ್ ಆಗಿ ಬೇಡ ಬಾ ಬೇರೆ ಕಡೆ ಹೋಗೋಣ ಅಂತ ಬಂದ್ವು. ಇದಕ್ಕೆ ಇದು ತೇಜೂರು ಊರು. ಇಲ್ಲೊಂದು ಕೆರೆ ಐತಲ್ಲ, ಇದಕ್ಕೆ ತೇಜೂರು ಕೆರೆ ಅಂತಾರಂತೆ. ಸುಮ್ಮನೆ ಇಲ್ಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಈಗ ನಮ್ಮ ರಾಘು ಇವಾಗ ಕರಿತಾನೆ, ಬಾದ್ಲೆ ನಮ್ಮ ಮನೆಗೇ ಹೋಗೋಣ, ಕಾಫಿ ಮಾಡ್ಕೊಡ್ತೀನಿ, ಕಾಫಿ ಕುಡೀರಿ ಅಂತವನೆ. ಸೊ ಚಲೋ. ಇದು ಸ್ಯಾಮ್ಸಂಗ್ ಶೋರೂಮಿಗೆ ಅಯ್ಯೋ ಅಲ್ಲಿ ನೋಡ್ಲ, ಅಲ್ಲಿ ಶೇಡ್ಸ್ ಹೆಂಗೆ ಕಾಣ್ತೈತೆ ನೋಡು. ಇದೇ S24 ಅಲ್ಲಿ ಕಾಣುತ್ತಾ? ಕಾಣಿಸುತ್ತಾ? ಇದು ಏನ್ಲ ಹಾಕಿದ್ಯಾ? ಮನೆ ಭೋಗ್ಯಕ್ಕೆ ಇದೆ, ಯಾರು ಬರಬೇಡಿ. 3 ಫ್ಲೋರ್ ಹತ್ಬೇಕೀಗ. ನಮ್ ಸಾತ್ವಿಕ್ ಈಗ ಏನಂತಿದ್ದ ಗೊತ್ತಾ, ಅಲ್ವ ಕಾಫಿ ಎತ್ಲಾಗಿ ಇಲ್ಲೇ ತಗೋಬಾರ್ಲ ಅಂತವ್ರೆ. ವಾಪಸ್ ಹೋಗ್ಬೇಕಂದ್ ನೀನು. ಆಯ್ತು ಬಾ, ಸರಿ ಹೋಗಲ್ಲ. ಆಯ್ತು ಚಿರ ಇಲ್ಲ ಏನೋ S24 ಅಲ್ಟ್ರಾ ಕನ್ಸ್ ಕಾಣ್ತಿದ್ಯಾ? ಗೈಸ್ ಇವಾಗ ಆಕ್ಚುಲಿ ಇವಾಗ ಬರ್ತಾ ಏನಾಯ್ತು ಅಂದ್ರೆ, ನಮ್ಮ ಸಾತ್ವಿಕ್ಕು ಬರ್ಬೇಕಿದ್ರೆ 3 ಮನೆಗೇನೋ ಬಾಗಿಲು ತಡ್ಕೊಂಡು ಬಂದ್ಬಿಟ್ಟ. ಅದಕ್ಕೆ ನಮ್ಮ ರಾಘು ಫುಲ್ಲು ಸಿಟ್ಟಾಗ್ಬಿಟ್ಟ. ಬರೀ ಹುಡುಗಿರ್ನೇ ನೋಡು ರೀಲ್ಸಲ್ಲಿ, ಬರೀ ಹುಡುಗಿರ್ನೇ ನೋಡು. ಹಾಂ ಹೋಗ ಬರೋನೆಲ್ಲ ಕರೆದ್ಬಿಟ್ಟು ನೋಡೋದು ಚೆನ್ನಾಗಿದ್ದೀರಾ, ಫೋಟೋ ಬರೀತೀನಿ ಅಂತ ಕೇಳ್ತಾನೆ. ಗೈಸ್ ನಮ್ಮ ರಾಘು ಕಾಫಿ ಮಾಡಿಕೊಟ್ಟವನೆ. ಅದು ನೋಡಿ ಇಲ್ಲಿ ದೊಡ್ಡ ಲೋಟದಲ್ಲಿ ಇಷ್ಟೊಂದು ಕೊಟ್ಟವನೆ. ವೈ ಮ್ಯಾನ್ ದಿಸ್ ಮಚ್? ಯಾವ ಬಿಸ್ಕೆಟು? ಕ್ರೀಮ್ ಬಿಸ್ಕೆಟ್ ತಿಂತಿ ಇದಕ್ಕೆ ಇಚ್ಕಂಡು. ಬೇಡ ಬೇಡ ಬಿಸ್ಕೆಟ್ ಸಾಕು. ಬೇಡ ಬೇಡ ಕಾಫಿ ಬರ್ದಿದ್ರೆ 120 ರೂಪಾಯಿ. ಗೈಸ್ ದಯಾನಂದಿಂದು ಲೋಟ ನೋಡಿ, ಅವನು ಮಣ್ಣಿಂದ ಅವನಾಗೆ ಮಾಡಿರೋದಂಥದ್ದು. ಯೋಚನೆ ಮಾಡ್ತವನೆ, ತಗೊಳ್ಳ ಬೇಡ. ಗೈಸ್ ನಿಮ್ಮ ಮುಖದಲ್ಲಿ ಕಳೆ ನೋಡಿ ಗೈಸ್, ಸ್ಮೈಲ್ ನೋಡಿ. ಅನ್ಬಾಕ್ಸ್ ಮಾಡೋಣ ಗೈಸ್, ಬನ್ನಿ ಇವಾಗ ಹೋಗಿ ಫೋನನ್ನ ಫಸ್ಟ್ ತಗೊಳ್ಳೋಣ. ಚಿರು ಸೇಮ್ ಕಲರಾ? ಬ್ಲ್ಯಾಕ್ ಬೇಡ ಅಲ್ಲ, ಇದೇ ಇರ್ಲಿ ಬಿಡು. ಇದನ್ನೇ ಪ್ಯಾಕ್ ಮಾಡಿಸು. ಗೈಸ್ ನಮ್ಮ ಚಿರಂಜೀವಿದು ಫೋನ್ ಬಂದೈತೆ ನೋಡಿ ಇಲ್ಲಿ. ಚಿರು ಓಪನ್ ಮಾಡು. ಚಿರು ಹುಷಾರು, ಫೋನ್ ಬೀಳ್ಸಿ. ಫೋನ್ ಇಲ್ವಲ್ಲೋ? ಓಹೋ ಚಿರು ತೋರ್ಸ್ ಒಂದ್ಸಲ. ಇನ್ನ ಚಿರು ಇಲ್ಲಿರಲ್ಲ, ಚಂದ್ರದಲ್ಲೇ ಇರ್ತಾನೆ. ಗೈಸ್ ನಮ್ದು ಹಬ್ಬ ಬ್ಲಾಗ್ ಕೂಡ ಬರುತ್ತೆ ನೋಡಿ ಗೈಸ್ ಅಂತ ಹೇಳಿ. ಇದಕ್ಕೆ ಹಾಕ, ಕ್ಲಾರಿಟಿ ಹಾಕ. ನಾನು ಇವತ್ತು ಇದ್ರದ್ದು 1080p ಬಿಟ್ಟರೆ ತೋರಿಸೋದಲ್ಲ. ಗೈಸ್ ಸೇಮ್ ಹೆಡ್ಫೋನ್ ಗುರು. ಈಗ ಮನೇಲಿರೋದು ಸೇಮ್ ಹೆಡ್ಫೋನ್. ಬಿಗ್ ಬಾಸ್ ನೋಡ್ತಿಲ್ವಾ? ಏಕೆ ನೀವೇ ಹಾಕದಲ್ವ ಪಾಪ? ಏನ್ ಕಲಾ ಮಾಧ್ಯಮ? ಮಲ್ನಾಡ್ ಕಾಲೇಜು ಪ್ರಿನ್ಸಿಪಾಲು ಇವ್ರನ್ನ ಪರಿಚಯ ಮಾಡ್ಕೊಟ್ಟಿದ್ದಾರೆ ನೋಡಿ. ಇವ್ರಿಗೆ ಗೊತ್ತಾ?
ಗೊತ್ತು ಗೊತ್ತು. ಹಾಂ, ಇವ್ರ ವೈಫ್ ನಂದು ಚಾನಲ್ ನೋಡ್ತಾರಂತಲ್ಲ ಡೈಲಿ ವಿಡಿಯೋಸ್. ಅನ್ಬಾಕ್ಸ್ ಮಾಡಿಲ್ಲ. ಹೆಂಗಿದೆ ಗೊತ್ತಾ ಪಾಪ, ಸಾಕಾಯ್ತು. ಅಲ್ಲಿ ಮೊಬೈಲ್ ಅಂಗಡಿಗೆ ಹೋಗಿದ್ವಲ್ಲ, ಅಲ್ಲಿ ಸುಮ್ಮನೆ ಚೆಕ್ ಮಾಡಿದೆ, ಸೂಪರ್ ಆಗೈತಿದೆ. ಇದೆ ನೋಡಿ, ಇದು ಲಾಂಗ್ ಪ್ರೆಸ್ ಮಾಡಿಲ್ಲ ತಡಿ, ಹಿಂಗಿಡ್ಕ ಇಲ್ಲಿ ನನ್ನ ಬಟನ್. ಇದು ಲಾಂಗ್ ಪ್ರೆಸ್ ಮಾಡು ತಡಿ, ಇಲ್ಲಿ ಕಿವಿಗೆ ಹಿಡ್ಕ. ಏನಾರು ಆಯ್ತಾ? ಸೌಂಡ್ ಬಂತಾ? ತಡಿ, ಪಪ್ಪನ್ ಕೊಡು. ಗಾಯ್ಸ್, ಇವಾಗ ಸಾಂಗ್ ಹಾಕಿದೀನ. ಅಲ್ಲಿ ರೈಟ್ ಲೆಫ್ಟ್ ಅಂತ ಐತ್ ಪಪ್ಪ, ನೋಡ್ಕೊಂಡು ಆ ಕಡೆ. ಉಲ್ಟಾಗೈತೆ, ತೆಗಿರಿ. ಉಲ್ಟಾಗೈತೆ, ಅಲ್ಲಿ ರೈಟ್ ಲೆಫ್ಟ್ ಅಂತ ಐತೆ. ಹಾಂ ಹಾಕಂಡ್ರಾ? ಇವಾಗ ನಮ್ಮಪ್ಪ ಮಾತಾಡ್ಬೇಕು, ಫುಲ್ ಜೋರಾಗಿ ಮಾತಾಡ್ತಾರೆ ಇವಾಗ. ಬ್ಲೂಟೂತ್ ಹಾಕೊಂಡ್ರೆ ಬಿಗ್ ಬಾಸ್ ನೋಡ್ತಾ ಅವ್ನ ಅಜ್ಜಿ ಯಾವಾಗ ಟೈಮ್ ಆಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಅದ್ ಬೇರೆ ಎಡಿಟ್ ಬೇರೆ ಮಾಡಿರ್ಲಿಲ್ವಾ. ಇವಾಗ ಅಂತೂ ಫೈನಲ್ ಆಗಿ ವ್ಲಾಗ್ ಎಲ್ಲ ಎಡಿಟ್ ಮಾಡ್ದೆ ಗೈಸ್. ಇವಾಗ ಟೈಮು ಎಷ್ಟಾಗೈತೆ ನೋಡಿ, 12:20 ಆಗಕ್ ಬಂದೈತೆ ಟೈಮು. ಇವಾಗ ಕಮೆಂಟ್ ಗಳಿಗೆ ಈಗ ಆನ್ಸರ್ ಕೊಟ್ಕೊಂಡು ಹೋಗೋಣ ಅನ್ಕೊಂಡೆ. ಧನುಷ್ ಅನ್ನೋರು ಹಾಕಿದ್ದಾರೆ, ಬ್ರೋ ನಿಮ್ಮ ಏಜ್ ಎಷ್ಟು ಅಂತ. ನನ್ನ ಏಜು 19. ಬ್ರೋ ಕಮ್ ಟು ಭದ್ರಾವತಿ. ಓಕೆ ಬರೋಣ ಬ್ರೋ. ನಿಮ್ ಕ್ಲಾಸ್ ನಲ್ಲಿ ಹೀರೋರ್ನ ಮೀಟ್ ಮಾಡ್ಸಿ ಬ್ರೋ, ನಂಗೆ ಕ್ಲೀನ್ ಆಗಿ ಮೀಟ್ ಆಗಿಲ್ಲ ಗುರು. ಲವ್ ಫ್ರಮ್ ಬ್ಯಾಂಗ್ಳೂರ್ ಸೆಂಟ್ರಲ್ ಜೈಲ. ಬ್ರೋ ನೀವು ಮತ್ತೆ ಸೌರವ್ ಜೋಶಿ ಒಂದೇ ತರ ವ್ಲಾಗ್ ಮತ್ತೆ DP ಬ್ರೋ. ವ್ಲಾಗ್ ಮಾಡಕ್ಕೆ ಒಂದ್ ರೀತಿ ಇನ್ಸ್ಪಿರೇಷನ್ ಅನ್ಕೊಳ್ಳಿ ಬ್ರೋ. ಆಂಟಿ ಮಾಡಿದ್ದು ಗುಡ್ಡ ತರ ರೆಸಿಪಿ ಬೇಕು. ಗೊಡ್ಗಾರ ರೆಸಿಪಿ ಬೇಕಾ? ಓಕೆ. ಹಂಗಂತ ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ಮಿಸ್ ಆಗಿ ಪೈನಾಪಲ್ಗೆ ಪಪಾಯ ಅಂದಿದ್ದೀನಿ ಗುರು. ಅದನ್ನೇ ಸುಮಾರು ಜನ ಕಮೆಂಟ್ ಹಾಕವ್ರೆ. ಬ್ರೋ RX ರಿವ್ಯೂ ಮಾಡಿ ಪ್ಲೀಸ್ ಬ್ರೋ. ನಿಮ್ ಕಾಲೇಜ್ ತೋರ್ಸಿ ಬ್ರೋ. ಆಕ್ಚುಲಿ ಹಂಗೆಲ್ಲಾ ವಿಡಿಯೋ ಮಾಡಂಗಿಲ್ಲ ಗುರು ಕಾಲೇಜ್ ಬಗ್ಗೆ. ನನ್ನನ್ನ ಕರ್ದಿ 3 ಸಲ ಬೈದವ್ರೆ, ಕರ್ದಿ ಹಂಗೆಲ್ಲ ಮಾಡ್ಬೇಡ ಅಂತ. ಅದಕ್ಕೆ ನಾನು ಜಾಸ್ತಿ ಕಾಲೇಜಲ್ಲೆಲ್ಲ ನಾನು ಮಾಡಕ್ ಹೋಗಲ್ಲ, ಎಲ್ಲೋ ಅಪರೂಪ. ನೆಕ್ಸ್ಟ್ ಟೈಮ್ ಇಂದ ಡ್ಯೂರೇಸಲ್ ಯೂಸ್ ಮಾಡಬೇಡಿ, ಅದು ಪವರ್ ಜಾಸ್ತಿ, ಓಲ್ಡ್ ರನ್ ಮಾಡುತ್ತೆ, ಡಿವೈಸ್ ಹಾಳಾಗಬಹುದು, ಸೊ ಯೂಸ್ ಮಾಡಬೇಡಿ ಅಂತ ಹಾಕಿದ್ದಾರೆ ಸುಹಾಸ್ ಅವರು. ಬ್ರೋ ಲೂನಾ ನಿಮ್ಮ ಅಪ್ಪಾಜಿ ಹತ್ರ ಕೇಳಿ ಬ್ರೋ ಪ್ಲೀಸ್, ಎಷ್ಟು ವರ್ಷ ಆಗಿದೆ ಅಂತ. ಆದರ್ಶ್ ಅವರೇ ಮರ್ತೆ. ಆದರ್ಶ್ ಅವರೇ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಕೇಳ್ತೀನಿ. ಎಷ್ಟೋ ದಿನ ಆಗಿತ್ತು ಕ್ಲಾಸ್ ರೂಮ್ ನೋಡಿ, ಖುಷಿ ಆಯ್ತು ಬ್ರೋ. ಬ್ರೋ ನಿಮ್ಮ ಡೈಲಿ ವ್ಲಾಗ್ ನಲ್ಲಿ ನೋಡಿ ಸೆಲೆಬ್ರಿಟಿ ಫೀಲ್ ಬಂದಿದೆ. ಸಡನ್ ಆಗಿ ಕಾಲೇಜ್ ನಲ್ಲಿ ನೋಡಿದ್ರೆ ಶಾಕ್ ಆಗುತ್ತೆ. ಮಾತಾಡ್ಸ್ಬೇಕು ಅಂತ ಅನ್ಕೊಂಡ್ರು ಮಾತಾಡ್ಸಕ್ಕೆ ಆಗಲ್ಲ. ಜಗದೀಶ್ ಅನ್ನೋರು ಹಾಕಿರೋದು, ಬ್ರೋ ಹಂಗೆ ಏನೋ ಹಂಗ್ ತಿಳ್ಕೊಳಕ್ಕೆ ಹೋಗ್ಬಿಡಿ, ಆರಾಮಾಗಿ ಬನ್ನಿ, ಆರಾಮಾಗಿ ಮಾತಾಡ್ಸಿ. ಆ ತರ ತಿಳ್ಕೊಳಕ್ಕೆ ಹೋಗ್ಬಿಡಿ. ಒಂದ್ಸಲ ನೀವು ನನ್ ಜೊತೆ ಮಾತಾಡ್ಸೋವರ್ಗು ಆಮೇಲೆ ನಿಮ್ಗೆ ಅನ್ಸ್ಬಿಡುತ್ತೆ ಇವನು ನಮ್ಮವನೇ ಅನ್ನಂಗೆ ಅನ್ಸ್ಬಿಡುತ್ತೆ. ಬ್ರೋ ಮೈ ರಿಕ್ವೆಸ್ಟ್, ಮಮ್ಮಿ ಜೊತೆ ವೈಲ್ ಟ್ರಾವೆಲಿಂಗ್ ವ್ಲಾಗ್ ಮಾಡಬೇಡಿ ಬ್ರೋ. ನಿಮ್ಮ ಹತ್ರ ಇರೋ ಬುಲೆಟ್ ಯಾವ ಮಾಡೆಲ್ ಬ್ರೋ? ಐ ವಾಂಟೆಡ್ ಟು ನೋ. ಅಂಡ್ ನಿಮ್ದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಆರ್ ರಾಯಲ್ ಎನ್ಫೀಲ್ಡ್ ಮಶೀಸ್ಮೋನ ಇರೋದು ಹೇಳಿ ಬ್ರೋ. ನಮ್ಮಪ್ಪಂದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಅಂದ್ರೆ ಬುಲೆಟ್ ಅಲ್ಲೇ ಕ್ಲಾಸಿಕ್ ಅಲ್ಲ, ಎಲೆಕ್ಟ್ರಾ ಅಂತ. ಅದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ, ಅಂದ್ರೆ ಎಷ್ಟು ವರ್ಷದ ಮಾಡಲ್ ಅಂತಾನೋ ಅದ್ರದ್ದು ಹೇಳ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲೇ. ಬ್ರೋ ಕಾಲೇಜ್ಗೆ ಶರ್ಟ್ಸ್ ಹಾಕೊಂಡು ಬನ್ನಿ, ಯು ಲುಕ್ ವೆರಿ ಹ್ಯಾಂಡ್ಸಮ್ ಇನ್ ಶರ್ಟ್ಸ್ ದೆನ್ T-shirts. ಹೌದಾ? ಭರತ್ ಅನ್ನೋರು ಹಾಕಿರೋದು. ಥ್ಯಾಂಕ್ ಯು ಭರತ್ ಅವರೇ. ಹಾಗಂತ ಇನ್ನೊಬ್ರು ಅನಿಲ್ ಅನ್ನೋರು ಬಿಗ್ ಬಾಸ್ ಇಂದು ಕರೆಕ್ಟಾಗಿ ಲಿಸ್ಟ್ ಕಳ್ಸೋರ್ ಗುರು. ಅಂದ್ರೆ ಇವರೇ ಕಂಟೆಸ್ಟೆಂಟ್ ಇಷ್ಟಿಷ್ಟೇ. ಅಂದ್ರೆ ಫಸ್ಟ್ ಏನೋ ಭವ್ಯ ಗೌಡ, ಸೆಕೆಂಡು ಯಮುನಾ, ಶ್ರೀನಿಧಿ ಅಂತೆಲ್ಲ ಹಾಕೋರೆ. ಮೋಸ್ಟ್ಲಿ ಅವರು ನನ್ನ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಏನಾದ್ರು ನೀವು ಅಲ್ಲಿ ಆ ಟೀಮಲ್ಲಿ ಏನಾದ್ರು ವರ್ಕ್ ಮಾಡ್ತಿದ್ದೀರಾ ಬ್ರೋ ಅನಿಲ್ ಅವರೇ? ಅಂದ್ರೆ ಪಕ್ಕಾ ಕಳ್ಸಿದ್ದೀರಾ. ಅಂದ್ರೆ ಬಿಗ್ ಬಾಸ್ ಶುರು ಆಗಿದ್ದು ಒಂದು 6 ಗಂಟೆ ಹಂಗ ಏನೋ, ಬಟ್ ನೀವು ಅದಕ್ಕಿಂತ ಮುಂಚೆನೆ ಕಮೆಂಟ್ ಮಾಡಿದ್ದೀರಾ. ಹಂಗೇನಾರಿದ್ರೆ ನಮಗೂ ಸ್ವಲ್ಪ ಬೇಗ ಅಪ್ಡೇಟ್ ಕೊಡಿ, ನೋಡೋಣ. ಸರಿಯಾಗಿ ಇಷ್ಟ ಆಗಿತ್ತು ಕಮೆಂಟ್ಗಳು. ವ್ಲಾಗು ಎಂಡ್ ಮಾಡ್ತೀನಿ ಗೈಸ್. ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರು ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆ ಹಂಗೆ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಟಾಟಾ, ಬೈ ಬಾಯ್.